ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಕವಿತಾ ಪ್ರಕಾಶ್ ಪಲ್ಲೇನ್. ಇವರು ENT ಸರ್ಜನ್, ಅದಲ್ಲದೆ ಹೆಡ್ ಅಂಡ್ ನೆಕ್ ಅಂಡ್ ಸ್ಕಲ್ ಬೇಸ್ ಸರ್ಜನ್ ಕೂಡ ಆಗಿದ್ದಾರೆ. ಅದು ಅಪೋಲೋ BGS ಹಾಸ್ಪಿಟಲ್ ಮೈಸೂರಿನಲ್ಲಿ. ಅದು ಅಷ್ಟಲ್ಲದೆ ಅವರು ಪೀಡಿಯಾಟ್ರಿಕ್ ಏರ್ವೇ ಅಂದ್ರೆ ಮಕ್ಕಳಲ್ಲಿ ಉಸಿರಾಟಕ್ಕೆ ತೊಂದರೆ ಇದ್ದಾಗ ಅದನ್ನ ನೋಡ್ಕೊಳ್ಳೋದರಲ್ಲಿ ಕೂಡ ಅವರು ಎಕ್ಸ್ಪರ್ಟ್ ಆಗಿದ್ದಾರೆ. ಎಂಡೋಸ್ಕೋಪಿಕ್ ಸರ್ಜರಿ ಮಾಡ್ತಾರೆ. ಅದಲ್ಲದೆ ಶಿ ಹ್ಯಾಸ್ ಬ್ಯಾಕ್ಡ್ ಗೋಲ್ಡ್ ಮೆಡಲ್ ಫಾರ್ ದ ಬೆಸ್ಟ್ ಔಟ್ ಗೋಯಿಂಗ್ ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್. ಇದಲ್ಲದೆ ಅವರು ಈ ಡಿಸೆಕ್ಷನ್ ಮಾಡೋದ್ರಲ್ಲಿ ಶಿ ಹ್ಯಾಸ್ ಗಾಟ್ ದ ಬೆಸ್ಟ್ ಡಿಸೆಕ್ಟರ್ ಅವಾರ್ಡ್ ಅಮಂಗ್ ದ ENT ಸರ್ಜನ್ಸ್ ಅಂಡ್ ದ ನ್ಯೂರೋ ಸರ್ಜನ್ಸ್. ಅಂದ್ರೆ ಅವರು ಚಿಕಿತ್ಸೆ ಕೊಡೋದು ಅಷ್ಟೇ ಅಲ್ಲ, ಡಿಸೆಕ್ಷನ್ ಮಾಡೋದ್ರಲ್ಲಿ ಕೂಡ ಪ್ರವೀಣ್ರು ಅಂತ. ಅದಲ್ಲದೆ ನಾವೆಲ್ಲ ಕ್ಯಾತ್ ಲ್ಯಾಬ್ ಅಲ್ಲಿ ಕೇಸ್ ಮಾಡೋದನ್ನ ಲೈವ್ ಡೆಮಾನ್ಸ್ಟ್ರೇಷನ್ ಮಾಡಿದ್ರೆ ಅವರಿದ್ದವರು ಶವದ ಮೇಲೆ ಡಿಸೆಕ್ಟ್ ಮಾಡಿ ಅದನ್ನ ಸ್ಟೂಡೆಂಟ್ಗಳಿಗೆ ಹೇಳ್ಕೊಡೋದ್ರಲ್ಲೂ ಕೂಡ ಅವರು ಪ್ರಚಂಡ್ರು. ಹಾಗಾಗಿ ಕವಿತಾ ಅವರೇ ನಮಸ್ಕಾರ. ನಮಸ್ಕಾರ ಮ್ಯಾಮ್, ಧನ್ಯವಾದಗಳು ಮ್ಯಾಮ್. ನೀವು ಎಷ್ಟೆಲ್ಲ ಪ್ರವೀಣರಾದ್ರೂ ಕೂಡ ಅತ್ಯಂತ ಸಾಮಾನ್ಯವಾಗಿ ಜನಸಾಮಾನ್ಯರಲ್ಲಿ ಕಾಡುವಂತ ಈ ಮೂಗಲ್ಲಿ ರಕ್ತ ಬರೋದ್ರ ಬಗ್ಗೆ ಮಾತಾಡ್ತೀನಿ ಅಂತಂದ್ರೆ ನನಗೆ ಸಂತೋಷ. ಯಾಕಂತಂದ್ರೆ ಜನರಿಗೆ ನಾವು ಎಷ್ಟೊಂದು ಸರ್ಜರಿ ಹೇಳಿದ್ರೆ ಗೊತ್ತಾಗೋದಿಲ್ಲ, ಇದು ಗೊತ್ತಾಗತ್ತೆ. ಮಕ್ಕಳಿಂದ ಮುದುಕರವರೆಗೂ ಯಾವಾಗ್ಲಾದ್ರೂ ಮೂಗಲ್ ರಕ್ತ ಬರ್ಬೋದು. ಈ ಮಕ್ಕಳು ಡಿಗ್ಗಿಂಗ್ ದ ಗೋಲ್ಡ್ ಅಂತ ಮೂಗಲ್ಲಿ ಬೆರಳು ಹಾಕ್ತೋ ದುರಭ್ಯಾಸ ಇರುತ್ತಲ್ಲ, ಆ ಮಕ್ಕಳಲ್ಲೂ ಬರುತ್ತೆ. ವಯಸ್ಸಾದವ್ರಿಗೆ BP ಬಂದವರಲ್ಲೂ ಕೂಡ ಬರುತ್ತೆ. ಅದಲ್ದನೆ ಬೇರೆ ಯಾವ್ದಾದ್ರು ಇನ್ಫೆಕ್ಷನ್ ಆಗಿದ್ರೆ ಕೂಡ ಒಳಗಡೆಗೆ ಮಾಂಸ ಇದ್ರೂ ಬರುತ್ತೆ. ಹಾಗಾಗಿ ಮೂಗಲ್ಲಿ ರಕ್ತ ಬರೋದು ಯಾಕೆ, ಯಾವಾಗ ಬರುತ್ತೆ ಅನ್ನೋದನ್ನ ದಯವಿಟ್ಟು ನಮ್ಮ ವೀಕ್ಷಕರಿಗೆ ತಿಳಿಸಿ. ಥ್ಯಾಂಕ್ ಯು ಮ್ಯಾಮ್. ಇದು ಮೂಗಲ್ಲಿ ರಕ್ತಸ್ರಾವ ನೀವ್ ಹೇಳ್ದಂಗೆ ಸಣ್ಣ ಮಗುವಿಂದ ಹಿಡಿದು ದೊಡ್ಡವ್ರ ತನಕನು ತುಂಬಾ ಕಾಸಸ್ ಇದೆ. ಸಣ್ಣ ಮಕ್ಕಳಲ್ಲಿ ನೀವ್ ಹೇಳ್ದಂಗೆ ಬೆರಳು ಇಟ್ಕೊಳ್ಳೋದು, ಇಲ್ಲ ಮೂಗಲ್ಲಿ ಏನಾದ್ರು ಹಾಕೊಂಡು ಪೇರೆಂಟ್ಸ್ ನೋಡಿರೋದೇ ಇಲ್ಲ, ಅಲ್ಲೇ ಚರ್ಮ ಕೊರೆದು ಅವಾಗ ಬ್ಲೀಡಿಂಗ್ ಸ್ಟಾರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತೆ ಡ್ರೈ ವೆದರ್ ಡ್ರೈ ಇತ್ತು ಅಂದ್ರೆ ಹ್ಯೂಮಿಡಿಫೈ ಆಗಲ್ಲ ಏರು, ಅವಾಗನು ಮ್ಯೂಕೋಸಾ ಡ್ರೈ ಆಗಿ ಕ್ರಸ್ಟಿಂಗ್ ಆಗುತ್ತೆ, ಮೂಗಲ್ಲಿ ಹಕ್ಳೆ ಕೀಳುತ್ತೆ. ಚಳಿಗಾಲದಲ್ಲಿ ತುಂಬಾ ಮಕ್ಕಳು ಬಂದ ತಕ್ಷಣ ತೆಗಿಯಕ್ ಹೋಗ್ತಾರೆ. ಹೌದು, ಅದು ಕಾಮನ್. ಆಮೇಲೆ ಅಂತ 10ರಿಂದ ಮತ್ತೆ 20 ವರ್ಷದ ವಯಸ್ಸಿನಲ್ಲಿ ನೇಸೋಫೆರೆಂಜಿಯಲ್ ಆಂಜಿಯೋಫೈಬ್ರೋಮಾ ಅಂತ ಹೇಳ್ತೀವಿ, ರಕ್ತನಾಳದ ಗಡ್ಡೆ ಆಗೋ ಚಾನ್ಸಸ್ ಇರುತ್ತೆ ಮೂಗಲ್ಲಿ. ಆಮೇಲೆ ಸೈನೋಸೈಟಿಸ್ ಇಂದ ಮತ್ತೆ ಅಲರ್ಜಿಯಿಂದ ನೀವ್ ಹೇಳ್ದಂಗೆ ಇನ್ಫೆಕ್ಷನ್ ಲಾಂಗ್ ಟರ್ಮ್ ಇತ್ತು ಅಂತಂದ್ರೆ ಅವಾಗ್ಲೂ ಬ್ಲೀಡಿಂಗ್ ಚಾನ್ಸಸ್ ಇರುತ್ತೆ. ಮತ್ತೆ ತುಂಬಾ ಜನ ಬ್ಲಡ್ ಥಿನ್ನರ್ಸ್ ಮೇಲೆ ಇರ್ತಾರೆ. ಆಮೇಲೆ ಹೌದು ಆಂಟಿಕೋಗ್ಯುಲೆಂಟ್ಸ್ ಕೊಟ್ಟಿರ್ತೀವಿ, ನಮಗೆ ಆಂಜಿಯೋಪ್ಲಾಸ್ಟಿ ಆಗಿರುತ್ತೆ, ಬೈಪಾಸ್ ಆಗಿರುತ್ತೆ, ಇನ್ನೇನಾದ್ರು ಹಾರ್ಟ್ ಟ್ರಬಲ್ ಇರುತ್ತೆ, ಅವ್ರಿಗೆ ಎಕೋಸ್ಪ್ರಿನ್ ಇದೆಲ್ಲ ಹಾಕಿರ್ತೀವಿ, ಅವ್ರಿಗೂ ಕೂಡ ಆಗ್ಬೋದು. ಕರೆಕ್ಟ್. ಆಮೇಲೆ ಮೂಗಿಂದ ಇದು ಇನ್ ಕೇಸ್ ಪ್ರೆಗ್ನೆನ್ಸಿಲಿ ಮೂಗಲ್ಲಿ ಏನಾಗುತ್ತೆ, ನಾರ್ಮಲ್ ಕುಷನ್ಸೇ ದಪ್ಪ ಆಗಿ ಚರ್ಮ ಹೊಡ್ಕೊಂಡು ರಕ್ತ ಬರೋ ಚಾನ್ಸಸ್ ಇರುತ್ತೆ. ಮತ್ತೆ ಯಾರು ಲಿವರ್ ಪ್ರಾಬ್ಲಮ್ಸ್ ಇರೋರ್ಗೆ ರಕ್ತ ಹೆಪ್ಪುಗಟ್ಟೋ ಅಂಶನೇ ಉತ್ಪತ್ತಿ ಆಗಲ್ಲ. ಆಲ್ಕೋಹಾಲ್ ಕುಡಿದು ಲಿವರ್ ಎಲ್ಲ ಡ್ಯಾಮೇಜ್ ಮಾಡ್ಕೊಂಡಿರೋರ್ಗೆ ರಕ್ತ ಉತ್ಪತ್ತಿನೇ ಆಗಲ್ಲ. ಮತ್ತೆ ಸಣ್ಣ ಮಕ್ಕಳಲ್ಲಿ ಒಬ್ಬೊಬ್ರು ಥಲಸೀಮಿಯಾ ಅಂತ ಹೇಳ್ತೀವಿ, ಅವ್ರು ಹುಟ್ಟದಾಗ್ಲೇನೆ ಅದು ರಕ್ತ ಹೆಪ್ಪಗಟ್ಟೋ ಅಂಶನು ಉತ್ಪಾದನೆ ಆಗಲ್ಲ. ಮತ್ತೆ ದೊಡ್ಡವರಲ್ಲಿ ಮೋಸ್ಟ್ ಕಾಮನ್ ಅಂದ್ರೆ BP ಜಾಸ್ತಿ ಆಗಿ ಹಿಂದ್ಗಡೆ ಒಂದು ದೊಡ್ಡ ರಕ್ತನಾಳ ಇರುತ್ತೆ, ಸ್ಪಿನೋಪಲೆಟೈನ್ ಆರ್ಟರಿ ಅಂತ, ಅದು ಒಡ್ಕೊಳ್ಳೋ ಚಾನ್ಸಸ್ ಇರುತ್ತೆ BP ಜಾಸ್ತಿ ಆಗಿ. ಇಲ್ಲ ಯಂಗ್ಸ್ಟರ್ಸ್ ಅಲ್ಲೂ ಇವಾಗ ನೋಡ್ತಾ ಇದೀವಿ, ಯಾರಿಗೆ ಪ್ರೈಮರಿ ಹೈಪರ್ಟೆನ್ಷನ್ ಇವಾಗ ಸ್ಟಾರ್ಟ್ ಆಗೋ ಹೈಪರ್ಟೆನ್ಷನ್ ಫಸ್ಟ್ ಮೂಗಲ್ಲಿ ರಕ್ತಸ್ರಾವ ಬರಕ್ಕೆದಿಂದನೇ ಬರ್ತಾರೆ ಅವರು. ಅಲ್ಲಿವರೆಗೂ ಅವ್ರಿಗೆ BP ಇದೆ ಅನ್ನೋದನ್ನು ಗೊತ್ತಿರಲ್ಲ. ಇಲ್ಲಿ ಬಂದ್ಮೇಲೆ ನೀವು ನೋಡಿದಾಗ್ಲೇ ಗೊತ್ತಾಗೋದು. ಹೌದು, ಮೂಗಲ್ಲಿ ಬ್ಲೀಡ್ ಆದ್ರೆ ಇಟ್ಸ್ ಗುಡ್. ಇನ್ ಕೇಸ್ ಬ್ರೈನ್ ಅಲ್ಲಿ ಬ್ಲೀಡ್ ಆದ್ರೆ, ಐ ಮತ್ತೆ ಕಿಡ್ನಿ ಆದ್ರೆ ವೆರಿ ಇಂಜುರಿಯಸ್. ವಿ ಹ್ಯಾವ್ ವೆರಿ ಆಪ್ಷನ್ಸ್ ಇಫ್ ಇಟ್ ಇಸ್ ನೋಸ್. ಆಮೇಲೆ ಮೂಗಲ್ಲಿ ಗಡ್ಡೆ ಎನಿ ಏಜ್ ಅಲ್ಲಿ ಬರ್ಬೋದು. ಸ್ಮೋಕರ್ಸ್ ಅಲ್ಲಿ ಮೂಗಲ್ಲಿ ಗಡ್ಡೆ, ವುಡನ್ ಇಲ್ಲ ವೂಲ್ ವರ್ಕರ್ಸ್, ಕಾಟನ್ ಫ್ಯಾಕ್ಟ್ರಿ ವರ್ಕರ್ಸ್, ಅವ್ರದ್ರಲ್ಲೂ ಮೂಗಲ್ಲಿ ಕ್ಯಾನ್ಸರ್ ಆಗಿ ಬ್ಲೀಡಿಂಗ್ ಜಾಸ್ತಿ. ಮತ್ತೆ ಇನ್ ಕೇಸ್ ಏನಾದ್ರು ಇಂಜುರಿ ಆದ್ರೆ, ಲೈಕ್ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್, ಅವಾಗ್ಲೂ ಮೂಗಲ್ಲಿ ಫ್ರಾಕ್ಚರ್ ಆಗಿರುತ್ತೆ, ಮೂಗು ಫ್ರಾಕ್ಚರ್ ಆಗಿ ಅಲ್ಲೂ ಕೂಡ ಆಗೋ ಚಾನ್ಸಸ್ ಇರುತ್ತೆ ಮ್ಯಾಮ್. ಇಷ್ಟೊಂದು ಕಾಸಸ್ ಇರುತ್ತೆ ಮ್ಯಾಮ್ ಮೂಗಲ್ಲಿ. ಅಂದ್ರೆ ನೀವೇನ್ ಹೇಳ್ತಾ ಇದ್ದೀರಿ ಅಂದ್ರೆ
BP ಜಾಸ್ತಿ ಆದವರು ಮೂಗಲ್ಲಿ ರಕ್ತ ಬಂದ್ರೆ ಪರವಾಗಿಲ್ಲ, ತಕ್ಷಣಕ್ಕೆ ಟ್ರೀಟ್ಮೆಂಟ್ ಮಾಡಿ ಅದ್ ಮಾಡ್ಬೋದು. ಬ್ರೇನ್ ಹೌದು ಅಲ್ಲಿ ಆಗ್ಬಿಟ್ರೆ ಪ್ಯಾರಲಿಸಿಸ್ ಆಗಿ ಹೋಗ್ಬಿಡುತ್ತೆ, ಟ್ರೀಟ್ಮೆಂಟ್ ಕೊಟ್ರು ಕೂಡ ಕಂಪ್ಲೀಟ್ ಹೌದು ರಿಕವರ್ ಆಗೋದಿಲ್ಲ ಹೌದು. ಅಂತ. ಆದ್ರೆ ಅದಕ್ಕೆ ಹಾಗಾದ್ರೆ ಮೂಗಲ್ ಇದು ಬ್ಲೀಡ್ ಆದ್ರೆ ಹೆದರ್ಕೋಬೇಡಿ. ಮುನ್ಸೂಚನೆ ಅಲ್ಲ, ಮುನ್ಸೂಚನೆ ಅದು ಮುನ್ಸೂಚನೆ. ತಕ್ಷಣಕ್ಕೆ ಡಾಕ್ಟರ್ ಹತ್ರ ಬನ್ನಿ ಹೌದು ಅಂತಂದು. ಹೌದು ಈಗ ಮೂಗಲ್ಲಿ ಬ್ಲೀಡಿಂಗ್ ಆಗ್ತಾ ಇದ್ರೆ ಮಕ್ಕಳಲ್ಲಿ ಏನ್ ಮಾಡ್ತೀರಾ, ಮುದುಕರಲ್ಲಿ ಏನ್ ಮಾಡ್ತೀರಾ? ಫಸ್ಟ್ ಇಮಿಡಿಯೇಟ್ಲಿ ಮನೆಯವ್ರು ಏನ್ ಮಾಡ್ಬೇಕು, ಆಮೇಲೆ ನೀವೇನ್ ಮಾಡ್ತೀರಾ ತಿಳಿಸಿ. ಬ್ಲೀಡಿಂಗ್ ಆದ್ರೆ ಹೆದರ್ಕೋಬಾರ್ದು. ಫಸ್ಟ್ ಹೆದರ್ಕೊಂಡ್ಬಿಟ್ರೆ ಫಸ್ಟ್ ಏನಾಗ್ತದೆ, BP ಜಾಸ್ತಿ ಆಗಿ ಇನ್ನೂ ಬ್ಲೀಡಿಂಗ್ ಜಾಸ್ತಿ ಆಗುತ್ತೆ. ಸೊ ಫಸ್ಟ್ ಥಿಂಗ್ ವಿ ಶುಡ್ ನಾಟ್ ವರಿ. ಮಕ್ಕಳಲ್ಲಾದ್ರೆ ಯೂಶಲಿ ಅವ್ರಿಗೆ ಮೂಗಲ್ಲಿ ನಾ ಹೇಳ್ದಂಗೆ ಬೆರಳು ಇಟ್ಕೊಳ್ಳೋದು, ಇಲ್ಲ ಮೂಗ್ ಒಳಗಡೆ ಫಾರಿನ್ ಬಾಡಿ ಈಗ ಏನಾದ್ರು. ಅವ್ರು ಹೆಂಗೆ ಪ್ರೆಸ್ ಮಾಡ್ಬೇಕು ಅಂತ ತೋರಿಸ್ಕೊಡಿ, ಮೂಗನ್ನ ಹೇಗ್ ಪ್ರೆಸ್ ಮಾಡ್ಬೇಕನ್ನ ತೋರಿಸ್ಕೊಡಿ. ಜಸ್ಟ್ ಅವ್ರು ಏನ್ ಮಾಡ್ಬೇಕು, ಮೂಗನ್ನ ಪ್ರೆಸ್ ಮಾಡಿ ಸಿಂಕ್ ಹತ್ರ ಹೋಗಿ ಜೋರಾಗಿ ಉಸಿರಾಡ್ಬೇಕು. ಉಸಿರಾಡಿದ್ಮೇಲೆ ಅವಾಗ ಏನಾಗ್ತದೆ, ಸ್ವಲ್ಪ BP ಲೋ ಆಗಿ ಬ್ಲೀಡಿಂಗ್ ಸ್ಟಾಪ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತೆ ಐಸ್ ಪ್ಯಾಕ್ ಹಚ್ಬೇಕು, ಐಸ್ ಹಚ್ಬೇಕು ಮೂಗಿಗೆ. ಐಸ್ ಹಚ್ಚಿ ಸ್ವಲ್ಪ 2 ದಿಂಬು ಇಟ್ಕೊಂಡು ಸ್ವಲ್ಪ ಹೈಯರ್ ಪೊಸಿಷನ್ ಅಲ್ಲಿ ಮಲ್ಕೋಬೇಕು. ಈಗ ದೊಡ್ಡವರಲ್ಲಿ ಏನಾಗ್ತದೆ, BP ಇಮಿಡಿಯೇಟ್ ಆಗಿ ಮೆಷರ್ ಮಾಡ್ಬೇಕು. BP ನೋಡ್ಬಿಟ್ಟು ಲೈಕ್ 20 ಇಯರ್ಸ್ ಮೇಲೆ ಯಾರಿಗಾರು ಬ್ಲೀಡಿಂಗ್ ಆದ್ರೆ ಫಸ್ಟ್ BP ಮೆಷರ್ ಮಾಡ್ಬೇಕು. ಇಫ್ ಇಟ್ ಇಸ್ ಮೋರ್ ದನ್ 150 ಆತರ ಇದ್ರೆ ಮನೇಲೆ ಒಂದು BP ಟ್ಯಾಬ್ಲೆಟ್ ತಗೊಂಡ್ಬಿಟ್ಟು ಬಂದ್ರು, ಈ ಪ್ರಿಕಾಷನ್ಸ್ ಜೊತೆ BP ಟ್ಯಾಬ್ಲೆಟ್ ತಗೊಂಡ್ರು ಬರೋ ಅಷ್ಟೊತ್ತಿಗೆ ಇಟ್ ವಿಲ್ ಬಿ ಅಂಡರ್ ಕಂಟ್ರೋಲ್. ಓಕೆ. ಆಮೇಲೆ ನಿಂತ ಮೇಲೆ ಬ್ಲೋ ಮಾಡಕ್ ಹೋಗ್ಬಾರ್ದು, ಬ್ಲೋ ಮಾಡ್ಬಿಟ್ರೆ ತೊಂದ್ರೆ ಆಗುತ್ತಲ್ವಾ? ಹೇಳಿ. ಜೋರಾಗಿ ಫೋರ್ಸ್ಫುಲಿ ಬ್ಲೋ ಮಾಡೋದು, ಆಮೇಲೆ ಜೋರಾಗಿ ಎಳಿಯೋದು ಅದು ಮಾಡ್ಬಾರ್ದು ಮ್ಯಾಮ್. ಸ್ನೀಸಿಂಗ್ ಬಂದ್ರೆ ಬಾಯಿ ತೆಗೆದು ಸ್ನೀಸ್ ಮಾಡ್ಬೇಕು. ಓಕೆ. ಆ ಹೊತ್ತಿನಲ್ಲಿ ಸೊ ಎಷ್ಟೊತ್ತು ಮೂಗನ್ನ ಕಾಂಪ್ರೆಸ್ ಮಾಡ್ಬೇಕಾಗತ್ತೆ ಅವರು? ಒಂದು 2 ಮಿನಿಟ್ಸ್ 2 ಮಿನಿಟ್ಸ್ ಮಾಡಿದ್ರೆ ಸಾಕು. ಮಾಡಿದ್ರೆ ಸಾಕು ಅಂತ ಮತ್ತೆ ಬಿಟ್ಟು ಮತ್ತೆ ಮಾಡ್ಕೊಳತ್ತ ಹೋದ್ರೆ ಮತ್ತೆ ಕಷ್ಟ ಆಗತ್ತೆ. ಹೌದು ಹೌದು. ಹಾಗಾಗಿ ಇದೇನೋ ಇದಾಯ್ತು ಅಂದ್ರೆ ಮೆಡಿಕಲ್ ಮ್ಯಾನೇಜ್ಮೆಂಟ್ ಆಯ್ತು. ಇನ್ನು ಸರ್ಜಿಕಲ್ ಇದಲ್ಲದೆ ಇನ್ನೇನ್ ಮಾಡ್ತೀರಾ ನೀವು? ಸರ್ಜಿಕಲ್. ಸೊ ವೆನ್ ಪೇಷಂಟ್ ಎಮರ್ಜೆನ್ಸಿಗೆ ಬಂದಾಗ ಫಸ್ಟ್ ನಾವ್ ಏನ್ ಮಾಡ್ತೀವಿ, ಪ್ಯಾಕ್ ಮಾಡ್ತೀವಿ. ಸೊ ಇಫ್ ಇಟ್ ಇಸ್ ವೆರಿ ಲೆಸ್ ಬ್ಲೀಡಿಂಗ್, ಸ್ವಲ್ಪ ಬ್ಲೀಡಿಂಗ್ ಇದ್ರೆ ಒಂದು ಜೆಲ್ ಇಲ್ಲ ಡ್ರಾಪ್ಸ್ ಪ್ಯಾಕ್ ಮಾಡ್ತೀರಾ. ಅಲ್ಲದಕ್ಕೆ ಯಾವ ಔಷಧಿ ಹಾಕಿರ್ತೀರಿ? ಅದು ನಾವು ಯೂಸ್ ಮಾಡಲ್ಲ ಮ್ಯಾಮ್ ಯಾವ್ದು ಔಷಧಿ, ಬಿಕಾಸ್ ಇಟ್ ಇಸ್ ಬೆಟರ್ ಟು ಹ್ಯಾವ್ ಪ್ರೆಷರ್ ಇಂಡ್ಯೂಸ್ಡ್ ಇದು. ಬಿಕಾಸ್ ಔಷಧಿ ಸ್ವಲ್ಪ ಹೊತ್ತಿಗೆ ಏನಾಗ್ತದೆ, ಅದ್ರದ್ದು ಎಫೆಕ್ಟ್ ಹೋಗ್ಬಿಡುತ್ತೆ. ಸೊ ಇಟ್ ಇಸ್ ಬೆಟರ್ ಟು ಯೂಸ್ ಫಸ್ಟ್ ಪ್ರೆಷರ್. ಸೊ 48 hours ಪ್ರೆಷರ್ ಪ್ಯಾಕಿಂಗ್ ಮಾಡ್ತೀವಿ. ಹಿಂದ್ಗಡೆ ಬ್ಲೀಡಿಂಗ್ ಇದ್ರೆ ಒಂದು ಕೆಥೆಟರ್ ಹಾಕಿ ಆ ರಕ್ತನಾಳಕ್ಕೆ ಕೂರೋ ಹಂಗೆ ನಾವು ಇದ್ ಮಾಡ್ತೀವಿ. ಇನ್ ಕೇಸ್ 2 days ಆದ್ಮೇಲೆ ಇನ್ನೂ ಬ್ಲೀಡಿಂಗ್ ನಿಲ್ಲಿಲ್ಲ, ಅವಾಗ ನಾವೇನ್ ಮಾಡ್ತೀವಿ, ಎಂಡೋಸ್ಕೋಪಿಕ್ ಆ ರಕ್ತನಾಳನ ಬ್ಲಾಕ್ ಮಾಡ್ತೀವಿ ಎಂಡೋಸ್ಕೋಪಿಕ್ ಅಲ್ಲಿ. ಹೌದು, ಅದು ಆರ್ಟ್ರಿ ಲೈಗೇಷನ್ ಅಂತ ಹೇಳ್ತೀವಿ. ಸೊ ಅದನ್ನ ಮಾಡಿದ್ರೆ ದೇರ್ ಆರ್ ಸೋ ಮೆನಿ ಆಪ್ಷನ್ಸ್. ಆರ್ಟ್ರಿನ ಲೈಗೇಟ್ ಮಾಡಿ ಅದನ್ನ ಇದ್ ಮಾಡ್ಬಿಟ್ರೆ ಮುಂದೆ ರಕ್ತ ಸರಬರಾಜು ಕಡಿಮೆ ಆಗ್ಬಿಟ್ಟು ಏನು ತೊಂದರೆ ಆಗೋದಿಲ್ವಾ? ಆಗೋದು ಇದಾಗೋದು ಏನಾಗಲ್ವಾ? ಇಲ್ಲ ಆತರ ಏನೂ ಆಗಲ್ಲ. ಬಿಕಾಸ್ ಕೊಲ್ಯಾಟ್ರಲ್ಸ್ ಅಂತ ಹೇಳ್ತೀವಿ, ಅಂದ್ರೆ ಅದ್ರ ಬೇರೆ ರಕ್ತನಾಳಗಳು ಬಂದಿರುತ್ತೆ. ತುಂಬಾ ಧನ್ಯವಾದಗಳು ಕವಿತಾ. ಧನ್ಯವಾದಗಳು. ಎಷ್ಟು ಚೆನ್ನಾಗಿ ನೀವು ಎಲ್ರಿಗೂ ಅರ್ಥ ಆಗೋ ಹಾಗೆ ಸುಲಭವಾಗಿ ಹೇಳ್ಕೊಟ್ರಿ. ಬ್ಲೀಡಿಂಗ್ ಆದಾಗ ತಕ್ಷಣಕ್ಕೆ ಮಾಡ್ಬೇಕಾಗುವಂತ ಫಸ್ಟ್ ಏಡು ಮೂಗನ್ನ ಗಟ್ಟಿಯಾಗಿ ಅದಿಮಿಡಿಯೋದು, ಆಮೇಲೆ ಬಂದು ಟ್ರೀಟ್ಮೆಂಟ್ ತಗೊಳ್ಳೋದು, BP ಚೆಕ್ ಮಾಡಿಸ್ಕೊಳ್ಬೇಕು, ಸ್ಮೋಕಿಂಗ್ ಮಾಡ್ತಾ ಇದ್ರೆ ಬಿಡಬೇಕು, ಬೇರೆದು ಏನಾದ್ರೂ ಅಲ್ಲಿ ಒಳಗಡೆಗೆ ಗಂಟುಗಳಿದ್ರೆ ಆಪರೇಷನ್ ಮಾಡಿಸ್ಕೊಳ್ಬೇಕು ಅಂತ. ತುಂಬಾ ಧನ್ಯವಾದಗಳು. ಧನ್ಯವಾದಗಳು. ಥ್ಯಾಂಕ್ ಯು. ಓಕೆ.